ಜನ ಶಾಸಕರು ಏನು ಸರ್ ಸಂಪರ್ಕ ಸಿಕ್ಕಿದೆ ಸರ್? 4 ಜನ ಶಾಸಕರುಗಳು ಸಂಪರ್ಕಕ್ಕೆ ಸಿಕ್ಕಿದ್ರೆ ಸರ್? ರಮೇಶ್ ಜಾರಕಿಹೊಳಿ ಸೇರಿದಂತೆ ಬಂದಿಲ್ಲ ಪತ್ರ ಬರ್ತಿದ್ದಾರೆ. ನನ್ನ ನೋಟಿಸ್ಗೆ ಉತ್ತರ ಕೊಟ್ಟಿದ್ದಾರೆ. ನಾವು ಕಾಂಗ್ರೆಸ್ನಲ್ಲೇ ಇದ್ದೀವಿ, ಕಾಂಗ್ರೆಸ್ ಬಿಡಲ್ಲ, ವಿ ಆರ್ ಲಾಯಲ್ ಟು ದಿ ಕಾಂಗ್ರೆಸ್ ಪಾರ್ಟಿ, ವಿ ಆರ್ ಕಾಂಗ್ರೆಸ್ ಮೆನ್ ಅಂತೆಲ್ಲ ಉತ್ತರ ಕೊಟ್ಟರು. ಅದು ಒಂದು ಕೊಟ್ಟಿದ್ದೀನಿ ನಾನು. ನಿಮ್ಮ ಪತ್ರ ಬರೆದು ನೀವು ಬಂದು ಭೇಟಿ ಮಾಡಿ ನಿಮ್ಮ ಸ್ಟ್ಯಾಂಡನ್ನ ಹೇಳಿ ಅಲ್ಲ. ಕಾಂಗ್ರೆಸ್ ಶಾಸಕರು ಸಾಕಷ್ಟು ಗೊಂದಲ ಇದೆ. ಬಜೆಟ್ ಅಧಿವೇಶನದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅಂತ ಎಲ್ಲಿದೆ ಗೊಂದಲ? ಯಡಿಯೂರಪ್ಪ ಗೊಂದಲ ಇದೆ. ಯಾಕಂದ್ರೆ ಯಾವಾಗ ಗೊಂದಲದಲ್ಲಿರೋರು ಯಡಿಯೂರಪ್ಪ ಅವ್ರು ಹೆಂಗಾರು ಮಾಡಿ ಮುಖ್ಯಮಂತ್ರಿ ಆಗ್ಬೇಕು ಅಂತ ಚಡಪಡಿಸ್ತಾ ಇದ್ದಾರೆ ಮುಖ್ಯಮಂತ್ರಿ. ಅದು ಬಿಟ್ಟು ಬೇರೆ ಏನು ಕಾಣ್ಬೋದೇ ಇಲ್ಲ ಅವರು. ಮುಖ್ಯಮಂತ್ರಿ ಇದರಿಂದ ಎಲ್ಲ ಗೊಂದಲಗಳಿರೋದು ಯಡಿಯೂರಪ್ಪ. ಸರ್, ಈಗ 120 ಸ್ಥಾನ ಬೆಂಬಲ ಇದ್ದಂತ ಸರ್ಕಾರದಲ್ಲಿ 114 ಬಂದಿದೆ ಈಗ. ಸರ್, ಈಗ 4 ಜನ ನಿಮ್ಮವರ ಶಾಸಕರು ಕೈ ಸಿಗ್ತಾ ಇಲ್ಲ. ಇಬ್ರು ಇಂಡಿಪೆಂಡೆಂಟ್ ವಾಪಸ್ ತಗೊಂಡಿದ್ದಾರೆ. ಅಲ್ಲಪ್ಪ, ನಾನು ಉತ್ತರ ಕೊಟ್ಟಿಲ್ಲ. ಏನರ್ಥ? ಉತ್ತರ ಕೊಟ್ಟಿದ್ದಾರೆ, ಯಾರಿಗೂ ಸಿಗ್ತಾ ಇಲ್ಲ ಸರ್. ಅದು ಸಿಕ್ಕದ್ ಅವ್ರ ಕಾನ್ಸ್ಟಿಟ್ಯೂನ್ಸಿಗಳಿದ್ದಾರೆ. ಬಜೆಟ್ ಸೆಷನ್ ಇನ್ನಿಗೂ ಲೆಸ್ ಆಗ್ತಾರೆ ಸರ್. ಏನು ಉತ್ತರ ಕೊಟ್ಟಿದ್ದಾರೆ ಅಂತ ಏನು ಬಿಡುಗಡೆ ಆಗಿಲ್ಲ, ನಾವೇನು ನೋಡಿಲ್ಲ. ತೋರಿಸ್ತೀನಿ ಬೇಕಾದ್ರೆ ರಮೇಶ್ ಅಂತ ಹೇಳಿ ಬಿಡುಗಡೆ ಮಾಡಿ. ಬಜೆಟ್ ಸೆಷನ್ ರಮೇಶ ಸೆಕ್ರೆಟರಿ, ಲೆಜಿಸ್ಲೇಚರ್ ಸೆಕ್ರೆಟರಿ ಇದೆ, ಬೇಕಾದ್ರೆ ಅವ್ರು ಹೇಳ್ತೀನಿ ಬಿಡುಗಡೆ ಮಾಡೋದು. ಸರ್, ಬಜೆಟ್ ಸೆಷನ್ ಇನ್ನಿಬ್ರು ಬರ್ಬೇಕಲ್ಲ ಸರ್. ಒಬ್ರಿಗೆ ಬೇಲ್ ಆಗ್ಬೇಕು, ಒಬ್ರಿಗೆ ಡಿಸ್ಚಾರ್ಜ್ ಆಗ್ಬೇಕು. ಯಾರು? ಆನಂದ್ ಸಿಂಗ್ ಡಿಸ್ಚಾರ್ಜ್ ಆಗ್ಬೇಕು, ಗಣೇಶನ್ ಬೇಲ್ ಸಿಗ್ಬೇಕು. ಕಷ್ಟ ಇದೆಯಲ್ಲ ಇದಕ್ಕೆಲ್ಲ ಏನು ಸಿ ಯಾತಿಗೆ ಬರಬೇಕು ಅವರು? ಯಾಕೆ ಬರ್ಬೇಕು? ಆಪ್ಷನ್ ಇದೆಯಲ್ಲ ಎಲ್ಲ ಊಟಿಗಳು ಅವಿಶ್ವಾಸ ನಿರ್ಣಯ ಮಂಡಿಸ್ಬಹುದು, ಯಾವುದು ಬೇರೆ ಮಂಡಿಸ್ತಾರೆ, ನಿರ್ಣಯ ಮಂಡಿಸ್ಬಹುದು ಅಂತ ಯಾಕೆ ಊಟೆಗಳು ಒಂದ್ಸಲ ಆಗಿ ಮುಖಬಂಧ ಆಗಿದೆ ಅವರಿಗೆ ಅಲ್ವಾ? ವೋಟ್ ಆಫ್ ಕಾನ್ಫಿಡೆನ್ಸ್ ಮೂವ್ ಮಾಡಿದ್ರಲ್ಲ ಅವರು. ಇವಾಗ ವೋಟ್ ಆಫ್ ಕಾನ್ಫಿಡೆನ್ಸ್ ಮೂವ್ ಮಾಡಿದ್ರಲ್ಲ. ವಾಟ್ ಹ್ಯಾಪನ್ ಟು ಇಟ್? ಅಲ್ಲ, ಅವಾಗ ಸಂಖ್ಯಾಬಲದ ಕೊರತೆ ಇರಲಿಲ್ಲ, ಈಗ ಸಂಖ್ಯಾಬಲದ ಕೊರತೆ ಇದರಲ್ಲಿ ಏನಾದ್ರು ಅಕ್ಷಯ ಪತ್ರನ ಇದ್ದಕ್ಕಿದ್ದಲ್ಲೇ ನಂಬರ್ ಹೆಚ್ಚಾಗ್ಬಿಟ್ಟದ. ಡೌನ್ ಆಗಿದೆಯಲ್ಲ ಸರ್. ನಮ್ದು ಡೌನು ಇಲ್ಲ, ನಾವು ಹಂಗೆ ಇದ್ದೀವಿ. ನಾವು ಡೌನು ಇಲ್ಲ, ಹೆಚ್ಚು ಇಲ್ಲ. 80 ಜನ ಇದ್ದೀವಿ, 80 ಜನ ಇದ್ದೀವಿ. JDS 37 ಪ್ಲಸ್ 1 ಇದ್ದಾರೆ, ಅಷ್ಟೇ ಇದ್ದಾರೆ. ಸರ್, ಯಾರು ರಾಜೀನಾಮೆ ಕೊಡಲ್ಲ. ನೋ ಪೊಡಿಬಲ್ ರಿಸೈನ್.